ನಮಸ್ಕಾರ ರೈತ ಬಾಂಧವರಿಗೆ. ನಾವು ಜತ್ ತಾಲೂಕು ಸಕ್ರೆ ಫ್ಯಾಕ್ಟ್ರಿಗೆ ಬಂದೀವಿ ರೀ. ಇದು ಫ್ಯಾಕ್ಟ್ರಿ ಹೆಸರು ರಾಜಾರಾಮ್ ಬಾಪು ಪಾಟೀಲ್ ಸಕ್ರೆ ಫ್ಯಾಕ್ಟ್ರಿ ಬಂದೀವಿ. ಫಸ್ಟ್ ಸರ ನೋಡಾಕತ್ತೀನಿ ಫ್ಯಾಕ್ಟ್ರಿ, ಒಟ್ಟು ನೋಡಿಲ್ಲ. ಹಾಗಾಗಿ ನಮ್ಮ ಅಣ್ಣ ಕರ್ಕೊಂಬಂದಿದ್ರು, ತೋರಿಸ್ ಬಾ ಅಂತೇಳಿ. ಒಳಗೆ ಬಿಡ್ತಾರಲ್ಲ ಗೊತ್ತಿಲ್ಲ. ಒಳಗೆ ಬಿಟ್ಟರು ಅಂದ್ರೆ ಏನೇ ನಮಗೆ ತೋರಿಸ್ತಾನೆ. ನನಗೆ ಅಷ್ಟರ ಬಗ್ಗೆ ಅದ್ರ ಒಳಗಿಂದ ಏನೂ ಮಾಹಿತಿ ಇಲ್ಲ. ಎಷ್ಟು ತೋರ್ಸೋಕ್ಕಾಗತ್ತೆ ಅಷ್ಟು ತೋರ್ಸೋ ಪ್ರಯತ್ನ ಮಾಡ್ತಾನೆ. ಬರೀ ಹೋಗೋಣ. ಇದೇ ನೋಡ್ರಿ ಮೇನ್ ಗೇಟ್ ದಾರಿ ಒಳಗೆ ಹೋಗೋದು. ಒಳಗೆ ಬಿಡ್ತಾರಂತ ಹೇಳ್ಯಾರ. ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಬಿಡ್ತಾರ ಅನ್ನಿಸ್ತದ. ಏನಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಒಳಗೆ ಬಿಟ್ಟರು ಮತ್ತು ಇದೇ ಗೇಟ್ಲೆ ಹೋಗಿ ಇದೇ ಗೇಟ್ಲೆ ವಾಪಸ್ ಬರ್ರಿ, ಮತ್ತು ಯಾವ ಗೇಟ್ಲೆ ಹೋಗೋದಿಲ್ಲ ತಂದ್ರೆ ಆಯ್ತು. ಒಳಗೆ ಬಂದೀವಿ. ಸೀದಾ ಒಳಗಿಂದ ಬಂದೀವಿ. ಸೀದಾ ಕಬ್ಬೆಲ್ಲಿ ಇಳಿಸ್ತಾರಲ್ಲ ಅಲ್ಲೇ ಬಂದೀವಿ. ಅಲ್ಲೇ ಲೈನ್ ಆಗಿ ಕಬ್ಬಿನ ಟ್ಯಾಕ್ಟ್ರ್ ನಿಂತಿದ್ದು ರೀ. ಏನಿಲ್ಲ, ಕ್ರೇನ್ಲೆ ಬಂದಿದ್ದು ಹೆಂಗೆ ಬರ್ತಾರೆ ಟ್ಯಾಕ್ಟ್ರ್ ಲೈನ್ನಾಗ ಹಂಗೆ ಕ್ರೇನ್ಲೆ ಹಚ್ಚಿ ಕಬ್ಬ ಇಳಿಸ್ತಾರೆ ರೀ. ಸಾಕಳಿ ಮೇಲೆ ಹೋಗಿತ್ತಾರೆ ರೀ. ಸಾಕಳಿಯಿಂದ ಒಳಗೆ ಜಕ್ಕೋತೈತಿರೋದು, ಹಂಗೆ ಮಷಿನ್ ಚಾಲು ಇರ್ತದೆ ಸಾಕಳಿ. ಹಾಗಾಗಿ ಒಳಗೆ ಬಂದು ಅದು ದೊಡ್ಡ ದೊಡ್ಡ ಈ ಕಬ್ಬಿನ ಗಾಣ ನೋಡಿರಲಿಲ್ಲ, ಗಾಣದಾಗ ಹೆಂಗೆ ಕಬ್ಬ ಹಿಂಗೆ ಹೊಡಿತಾರಲ್ಲ ಅಂಥ ಮಷಿನ್ನೇ ಭಯಂಕರ ಸಿಕ್ಕಾಪಟ್ಟಿ ದೊಡ್ಡ ಇರ್ತಾವೆ. ದೊಡ್ಡ ಇರೋಣ ಅಲ್ಲಿ ತುಂಡಾಗಿ ಕಬ್ಬು ಏನು ಬರ್ತಿಲ್ಲ ಇಂಥ ಇಲ್ಲಿ ಇದ್ರಾಗ ಸಿಕ್ಕೋದೈತಿ. ರಸ ತೆಗಿತೈತ್ರಿ. ರಸ ತೆಗೆದು ಉಳ್ಕದ್ದು ಒಗಿತಿದ್ದೆನೋ ಅದು ಸಿಪ್ಪಿ ಅಲ್ಲಿ ಗಾಣ್ಯಾಗ ಸಿಪ್ಪಿ ಆಗಿ ಬರುತ್ತೆ. ಆದರೆ ಇಲ್ಲಿ ಸಿಪ್ಪಿ ಹೊಂಡಲ್ರಿ, ಇದು ಹೊಟ್ಟು ಹಾಕೈತಿ. ಹೆಂಗೆ ಹಿಟ್ಟಾರ ಹಂಗೆ ಪುಡಿ ಹಾಕತ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಇವ ಕಬ್ಬ ರಸ ತೆಗೆಯುವಂಥ ಮಷಿನ್ರು ಹಿಂಗೆ ಹೊಟ್ಟು ಆತೈತಿ ನೋಡ್ರಿ. ಈ ಹೊಟ್ಟು ಸಾಕಳಿ ಹಿಂಗೆ ಹೊಟ್ಟು ಆತೈತಿ. ಯಾಕಂದ್ರೆ ಕಬ್ಬಿನ ಗಾಣ್ಯಾಗ ಏನಾಗ್ತೈತಿ ರೀ, ಸಿಪ್ಪಿ ಬರುತ್ತೆ, ಆದರೆ ಇಲ್ಲಿ ಹೊಟ್ಟು ಬರುತ್ತೆ. ಆಮೇಲೆ ಈ ಹೊಟ್ಟು ಹಿಂಗೆ ಸಾಕಳಿಂದ ಹೋಗ್ತೈತಿ, ಹೋಗಿ ಹೊರಗೆ ಬರ್ತೈತಿ. ಆಮೇಲೆ ಇಲ್ಲಿ ಬಾಯ್ಲರ್ ಐತೆ ನೋಡ್ರಿ, ಇಲ್ಲೇ ಬೆಂಕಿ ಹಚ್ತಾರೆ. ಇಲ್ಲಿ ಕಾಸಕ್ಕೆ ಬೆಂಕಿ ಹಚ್ತಾರೆ. ಈ ಬಾಯ್ಲರ್ದಿಂದ ಹೋಗಿ ಕಬ್ಬ ಹಾಲು ಕಾಸಿ ಅದನ್ನು ಸಕ್ಕರೆನ ಉತ್ಪಾದನೆ ಮಾಡ್ತಾರೆ. ಅದು ಸೀದಾ ಈಗ ನಾವು ನಿಮ್ಗೆ ಹೇಳಲ್ರಿ, ಸೀದಾ ಇಲ್ಲಿ ಬಂದು ಏನು ಮಾಡುತ್ತೆ, ಹೊರಗೆ ಹೊಟ್ಟು ಬರುತ್ತೆ. ಈ ಹೊಟ್ಟಿನ ಸಾಧಾರಣ ಮಾರಾಟ ಮುಖ್ಯ ಆಗ್ತದೆ. ಇದು ಆ ಹೊಟ್ಟು ಮಾರಾಟ ಮಾಡ್ತಾರೆ ರೀ. ಅದು ಹೊಟ್ಟು ಎದಕ್ಕೆ ಒಯ್ತಾರೋ ಅಂತ ನಮಗೂ ಗೊತ್ತಿಲ್ಲ. ಅದರಿಂದ ಆ ಹೊಟ್ಟಿನಿಂದ ಏನು ಮಾಡ್ತಾರಂತ ಅಷ್ಟೇ ನಮ್ಗೆ ಗೊತ್ತಿಲ್ಲ. ನಾವು ಒಳಗೆ ಹೋದ್ವಿ, ಅವಾಗ ಒಂದು ಶಿಫ್ಟ್ ಮುಗೀತು. ಶಿಫ್ಟ್ ಮುಗಿದಕ್ಕಾಗಿ ಎಲ್ಲ ಕೆಲಸಗಳು ಹೋದರು. ಆ ಕೆಲಸಗಳು ಹೋದ ಕೂಡಲೇ ಮತ್ತೊಂದು ಶಿಫ್ಟ್ ಚಾಲು ಆಯಿತು. ಹಂಗೆ ಒಬ್ಬರು ಕೆಲಸಗಾರ ಬರಾಕತ್ತಿದ್ರು. ಬರಾಕತ್ತ ನಾವು ಒಳಗೆ ಹೋದ್ವಿ. ಹೋದ್ಮೇಲೆ ನಾವು ಯಾರನ್ನೇನು ಕೇಳಿಲ್ಲ, ಹಂಗೆ ನಾವು ನೋಡಿದ್ವಿ. ಅಲ್ಲಿ ನೋಡಿರಿ, ಅದು ಏನು ಮಷಿನ್ದಾಗ ಹಾಲು ಹಿಂದೆ ತೆಗಿದ್ಲ ಒಂದೊಂದು ಟ್ಯಾಂಕರ್ಗಳದಾವ ಕೆಳಗೆ. ಅಂಥವು 4 ರಿಂದ 5 ಮಷಿನ್ ದೊಡ್ಡ ಮಷಿನ್ದಾವು ಕಬ್ಬು ರಸ ತೆಗೆದು ಅದ್ರ ಕೆಳಗೆ ಟ್ಯಾಂಕರ್ಗಳದಾವೆ. ಆ ಕಬ್ಬು ರಸ ತೆಗೆದು ಆ ಟ್ಯಾಂಕರ್ ಕೆಳಗೇ ಹಾಲು ಜಮಾ ಆಗೈತಿ. ಹಾಲು ಜಮಾ ಅಲ್ಲಿಂದ ಹಾಲು ಹೋಗಿ 104 ರೂಮ್ ಟ್ಯಾಂಕ್ ಮತ್ತು ಬೈರರ್ಗಳು ಟ್ಯಾಂಕ್ಗಳು ಹಾಲು ಕುಡ್ಸಕ್ಕೆ ಮ್ಯಾಲೆ ಹೋಗ್ತೈತಿ. ಮ್ಯಾಲೆ ಹೋಗಿ ಹಾಲು ಕುಡಿತಾವೆ. ಅಲ್ಲಿಂದ ಕುದ್ದು ಕಳ ಕುದ್ದು ಅದ್ರ ಮಳ್ಳಿ ಬೇರೆ ಸಪ್ರೇಟ್ ತೆಗಿತಾರೆ. ಮಳ್ಳಿ ಕೂಡ ಅದು ಕೂಡ ಮಾರಾಟ ಆಕೈತಿ. ಮಳ್ಳಿನೂ ಯಾವುದೂ ವೇಸ್ಟ್ ಆಗೋಲ್ಲ. ಹಾಗಾಗಿ ಅದು ಕುದ್ದು ಮಳ್ಳಿ ಬೇರೆ ತೆಗಿತಾರೆ. ಆಮೇಲೆ ಹಾಲನ್ನು ಈ ಥರ ಸಕ್ರೆಯಾಗಿ ಹೊರಗೆ ಬರ್ತಾರೆ. ಇಲ್ಲಿಂದ ಸಕ್ಕರೆ ಚೈನ್ಗಳು ಬರ್ತದೆ. ಇಲ್ಲಿಂದ ಬಂದಮೇಲೆ ಇಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ಚೀಲ ಹಚ್ತಾರೆ. ಅಂದರೆ ಈಗ ಶಿಫ್ಟ್ ಮುಗಿದೈತಿಲ್ಲ, ಶಿಫ್ಟ್ ಮುಗಿದ್ಮೇಲೆ ಹಾಗಾಗಿ ಇಲ್ಲಿ ಏನೂ ನಮಗೆ ಕಾಣ್ತಾ ಇಲ್ಲ. ಜಸ್ಟ್ ಶಿಫ್ಟ್ ಒಳಗಿಂಟ್ರೆ 10 ಶಿಫ್ಟ್ ಮುಗಿತು. ಏನಾಗ್ತವೆ ಈ ಚೀಲಗಳು ಇಲ್ಲಿ 25 kg 50 kg ಚೀಲ ಇರ್ತಾವೆ. ಏನಿರ್ತಾವೆ ಅವು ಹಿಂಗೆ ಸಾಂಕಳಿ ಮೇಲೆ ಅಲ್ಲಿ ಫ್ಯಾಕ್ ಆಗ್ತಾವೆ. ಇಲ್ಲಿ ಬಂದು ಹಿಂಗೆ ಹೋಗ್ತಾವೆ. ಈ ಚೈನ್ ಮೇಲೆ ಹೋಗಿ ಸೀದಾ ಅಲ್ಲಿ ಗೋಡೌನ್ ಐತಿ. ಗೋಡೌನ್ದಾಗ ಹೋಗಿ ಸೇವ್ ಆಗ್ತಾವೆ. ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ಇಲ್ಲಿ ಹೊಂಟ ನೋಡಿ. ಇಲ್ಲಿ ಐತಿ ನೋಡಿ ಸಕ್ಕರೆ. ಅದೇ ಇಲ್ಲಿ ಸಕ್ಕರೆ ಐತಿ. ಈ ಥರ ಸಕ್ಕರೆ ರೆಡಿಯಾಗಿ ಆ ಥರ ಪ್ಯಾಕಿಂಗ್ ಆಗಿ ಚೀಲ ಸೀದಾ ಗೋಡೌನ್ದಾಗ ಹೋಗಿ ಬೀಳ್ತಾವೆ. ನಮ್ಮ ಅಣ್ಣ ಅಂದ ಮ್ಯಾಲೆ ಹತ್ತನ್ನು ನೋಡೋಣ ಅಂತಂದರು. ಮ್ಯಾಲೆ ಹತ್ತಿ, ಆದರೆ ಮ್ಯಾಲೆ ಹತ್ತಾಕತ್ತಿದ್ದೀನಿ ರೀ. ನನಗೆ ಅಂಜಿಕೆ ಬಂದಂಗಾಯಿತು. ಇದು ಎಷ್ಟು ಐತಿ ಅಂದ್ರೆ 3 ರಿಂದ 4 ಫ್ಲೋರ್ ಇತ್ತು. 3 ಫ್ಲೋರ್ ಇತ್ತು ರೀ. ಯಾಕಂದ್ರೆ 3 ಫ್ಲೋರ್ ಹತ್ತಬೇಕಾದ್ರೆ ನಾವು ಫಸ್ಟ್ ಸಲ ಹತ್ತೀವಿ, ನಮಗೂ ಅದ್ರ ಇದನ್ನಿಲ್ಲ. ಹಾಗಾಗಿ ಅಂಜಿಕೆ ಬಂದಂಗೆ ಆಗೈತೆ ನನಗಂತರ. ಆದರೂ ಆದಷ್ಟು ಮ್ಯಾಲೆ ಹೋಗಿದ್ದು ಅಲ್ಲಿ ಏನು ಬಾಯ್ಲರ್ಗಳು ಟ್ಯಾಂಕ್ಗಳು ಅದಾವ ಅವನ್ನ ನಿಮಗೆ ತೋರ್ಸೋಕೆ ನಾನು ಪ್ರಯತ್ನ ಮಾಡ್ತೀನಿ. ಇದು ನೀರು ಕುದಿಯಾಕತ್ತಿ, ನೀರು ಬಿದ್ದು ಇಲ್ಲಿ ನೋಡ್ರಿ ಕೆಳಗೆ. ಇದು 1ನೇದಲ್ಲ 2ನೇದು ಮಜಲ್. ಹಾಲು ಕುದ್ಮೇಲೆ ಇಲ್ಲಿ ಬಂದು ಇಲ್ಲಿ ಕೆಳಗೆ ಈ ಕಾಣ್ತಿದ್ರೆ ಈ ಟ್ಯಾಂಕ್ನಾಗ ಒಳಗೆ ಬೀಳ್ತದೆ. ಈಗ ಹೆಂಗೆ ನಾವು ಗಾಣ್ಯಾಗ ಕಟ್ಟ್ಯಾಗ ಒಂದು ಕುದ್ದ ಮೇಲೆ ಗಟ್ಟಿ ಆದಮೇಲೆ ಕಟ್ಟೆ ಹಾಕ್ತೀವಿ ಬೆಲ್ಲ ರೆಡಿ ಮಾಡೋಕೆ, ಆ ಥರ ಈ ಟ್ಯಾಂಕ್ನಾಗ ಹಾಲು ಕುದ್ದ ಮೇಲೆ ಅಲ್ಲಿ ಹೋಗಿ ಬಿಡ್ತದೆ. ಅಲ್ಲಿ ಮಷಿನ್ಗಳು ತಿರುಗ್ತದೆ. ಮಷಿನ್ಗಳು ತಿರುಗಿ ಕಟ್ ಮಾಡ್ತದೆ. ಆಮೇಲೆ ಸಕ್ರೆ ಪೊಸಿಷನ್ದಾಗ ಹೋಗ್ತದೆ ಅನ್ನಿಸ್ತದೆ ನನಗೆ. ಹಾಗೆ ಈ ಟ್ಯಾಂಕ್ಗಳು ಈ ಟ್ಯಾಂಕ್ನಾಗ
ಹಾಲನ್ನು ಕುದಿಸ್ತಾರೆ. ಇಂಥವು ಟ್ಯಾಂಕ್ಗಳು ಬಹಳಷ್ಟು ಟ್ಯಾಂಕ್ ಅದಾವೆ. ಹಾಗಾಗಿ ಮ್ಯಾಲೆ ಇದು ಮೂರನೇ ಮಜಲೇ ಮಿನಿಮಮ್ 4ರಿಂದ 5 ಟ್ಯಾಂಕ್ಗಳು ಅದಾವೆ. ಹಂಗೆ ಆಚೆ ಕಡೆನೂ ಕೂಡ ಅದಾವೆ. ಹಂಗೆ ಇದನ್ನೆಲ್ಲ ನೋಡಿದ್ದೀವಿ. ಮೂರನೇ ಮಜಲು ಮ್ಯಾಲೆ ಬಂದಿದ್ದೀವಿ, ನೋಡಿದ್ಮೇಲೆ ನಮ್ಗೆ ಗೊತ್ತಿದ್ದಷ್ಟ ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡೀನಿ. ಹಾಗಾಗಿ ನಾನು ಹೇಳಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಂತ ಕೇಳ್ಕೊಳ್ತೀನಿ. ಹಂಗೆ ನಮ್ಮ ಅಣ್ಣ ಹೋಗೋಣ ಅಂದು ಈಗ ಹೇಳಿದ್ವಿ. ಈಗ ಫ್ಯಾಕ್ಟ್ರಿಯಿಂದ ನಾವು ಹೊಂಟೀವಿ. ಹಾಗಾಗಿ ಯಾರು ಈ ವಿಡಿಯೋ ನೋಡತ್ತೀರಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತಪ್ಪದೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋ ಕಾಯ್ತಾರ್ರಿ. ಜೈ ಶ್ರೀರಾಮ್.